ಕೇಕ್ ಅಂದ್ರ ಹುಡುಗರ್ಗ ಬಹಳ ಇಷ್ಟ. ಅದ್ರಾಗ ಇವತ್ತು ನಾವು ರವಾ ಜಾಮೂನ್ ಕೇಕ್ ತಯಾರ್ಸಕತ್ತೇವಿ. ಬಟರ್ ಪೇಪರ್ ಇಲ್ದಂಗ ಮನ್ಯಾಗ ಇರುವಂತ ಪದಾರ್ಥಗಳಿಂದ ಇದನ್ನ ತಯಾರಿಸಬಹುದು. ಈ ಕೇಕ್ ನೀವು ಯಾರಿಗ್ ತಿನ್ನಕ್ ಕೊಡ್ತೀರ್ ನೋಡ್ರಿ, ಅವರು ಗ್ಯಾರಂಟಿ ನಿಮ್ ಕಡೆಯಿಂದ ಇದನ್ನ ಮತ್ತ ಮಾಡಿಸ್ಕೊಂಡ್ ತಿಂತಾರ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ತಡ ಮಾಡೋದ್ ಬೇಡ, ಈ ರವಾ ಜಾಮೂನ್ ಕೇಕ್ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನ ತಯಾರ್ಸಕ ಅರ್ಧ ಕಪ್ನಷ್ಟು ಮೊಸರು ತಗೋರಿ. ಮೊಸರು ಹುಳಿ ಇಲ್ಲ ಅಂದ್ರ 3/4 ಕಪ್ನಷ್ಟು ಹಾಕ್ರಿ. 1/4 ಕಪ್ನಷ್ಟು ಎಣ್ಣೆ, ನೀವಿಲ್ಲಿ ಎಣ್ಣೆ ಬದ್ಲಿ ತುಪ್ಪಾನು ಹಾಕ್ಬಹುದು. ಮತ್ತು ಅರ್ಧ ಕಪ್ನಷ್ಟು ಸಕ್ರೆ ಹಾಕಿ ಇದನ್ನೆಲ್ಲ ಚಂದಾಗ ಕಲಿಸ್ಕೊಂಡು ತಗೊಳ್ಳೋಣ. ನಾವು ಹಾಕಿರೋ ಸಕ್ರೆ, ತುಪ್ಪ, ಮೊಸರು ಇವೆಲ್ಲ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನ ಕಲಿಸ್ಕೊಂಡು ತಗೋರಿ. ಸಕ್ರೆ ಸ್ವಲ್ಪನ ಹಾಕ್ರಿ, ಯಾಕಂದ್ರೆ ನಾವಿಲ್ಲಿ ಗುಲಾಬ್ ಜಾಮೂನ್ ಫ್ಲೇವರ್ ಕೇಕ್ ತಯಾರ್ಸಕತ್ತೇವಿ. ಅದರಿಂದ ನೆಕ್ಸ್ಟ್ ಇದ್ರಾಗ ನಾವು ಸಕ್ರೆ ಪಾಕನೂ ಹಾಕ್ತೇವಿ. ಸಕ್ರೆ ಪಾಕನೂ ಸಿಹಿ ಆಕತಿ, ಅದರಿಂದ ಈಗ ಒಂದು ಸ್ವಲ್ಪ ಕಡಿಮೆನ ಸಕ್ರೆ ಹಾಕಬೇಕು. ಈ ರೀತಿ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಗಿ ಸಕ್ರೆ ಕರಗಿದ ನಂತರ ಇದ್ರಾಗ 1 ಕಪ್ನಷ್ಟು ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡ್ಕೊರಿ. ಅಗದಿ ಸಣ್ಣಕ್ಕಿರ್ತೈತೆ ನೋಡ್ರಿ, ನಾವು ಉಂಡೆ ಅದು ಕಟ್ಟಕ್ಕೆ ಯೂಸ್ ಮಾಡ್ತೇವಿ ಆ ರವೆ ಇದು. ಅಕಸ್ಮಾತ್ ಚಿರೋಟಿ ರವೆ ಇಲ್ಲ, ಬಾಂಬೆ ರವೆ ಐತಂದ್ರೆ ನೀವು ಅದನ್ನು ಗ್ರೈಂಡ್ ಮಾಡಿ ಹಾಕ್ಬಹುದು. ಇದ್ರಾಗ ಸ್ವಲ್ಪನೂ ಗಂಟಾಗಬಾರ್ದು, ಅದಕ್ಕೆ ಈ ರೀತಿ ವಿಸ್ಕರ್ನಿಂದ ಇದನ್ನು ಚಂದಾಗ ಕಲಿಸ್ಕೊಂಡು ತಗೋರಿ. ನಾವಿಲ್ಲಿ ಜಾಮೂನ್ ಫ್ಲೇವರ್ ಕೇಕ್ ತಯಾರ್ಸಕತ್ತೇವಿ, ಅದರಿಂದ ಇದ್ರಾಗ 1/4 ಕಪ್ನಷ್ಟು ಹಾಲಿನ ಪುಡಿ ಹಾಕ್ರಿ. ಹಾಲಿನ ಪುಡಿ ಎಲ್ಲ ಕಿರಾಣಿ ಅಂಗಡಿ ಒಳಗೆ ಸಿಗ್ತೈತಿ. 10 ರೂಪಾಯಿಗೆ ಒಂದು ಪ್ಯಾಕೆಟ್ ಬರ್ತೈತಿ ನೋಡ್ರಿ, ಅದನ್ನು 1 ಪ್ಯಾಕೆಟ್ ಹಾಕಿದ್ರು ಸಾಕು. ಈಗ ಇದ್ರಾಗ 1/4 ಕಪ್ನಷ್ಟು ಹಾಲು ಹಾಕ್ರಿ. ನೀವು ತಯಾರಿಸಿರೋ ಮಿಕ್ಸರ್ ತೀರನ ಗಟ್ಟಿ ಆಗೈತೆ ಅನ್ಸಿದ್ರೆ ನೀವು ಇದ್ರಾಗ ಅರ್ಧ ಕಪ್ನಷ್ಟು ಹಾಲು ಹಾಕ್ಬಹುದು. ಅದರ ಬ್ಯಾಟರ್ ಬಹಳ ತೆಳ್ಳಗಾಗಬಾರ್ದು. ಬ್ಯಾಟರ್ ಕನ್ಸಿಸ್ಟೆನ್ಸಿ ನಾನಿಲ್ಲಿ ತೋರಿಸ್ತೇನೆ ನೋಡ್ರಿ, ಈ ರೀತಿ ಇರಬೇಕು. ನಾವು ಹಾಕಿರೋ ಎಲ್ಲ ಪದಾರ್ಥ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆದ ನಂತರ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡ್ರಿ ಈ ರೀತಿ ಇರಲಿ. ಇದು ಒಂದು ಸ್ವಲ್ಪ ಫ್ಲೋಯಿ ಕನ್ಸಿಸ್ಟೆನ್ಸಿ ಒಳಗೆ ಇರಲಿ, ಯಾಕಂದ್ರೆ ಇದನ್ನು ನಾವು ನೆನೆಸಿ ಇಡ್ತೇವಿ. ನೆನೆಸಿ ಇಟ್ಟಾಗ ರವೆ ಅಳ್ಕೊಂತೈತಿ, ಆಗ ಬ್ಯಾಟರ್ ಒಂದು ಸ್ವಲ್ಪ ಗಟ್ಟಿ ಆಕತಿ. ಈ ರೀತಿ ಇವನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಮುಚ್ಚಿ ಇದನ್ನು ಸೈಡ್ ತೆಗೆದಿಡ್ರಿ. ಇದು ಒಂದು 10 ನಿಮಿಷನಾದರೂ ನೆನಿಬೇಕು, ಅಂದ್ರೆ ರವೆ ನೆನೆದು ಚಂದಾಗ ಅಳ್ಕೊಂತೈತಿ. ಇದು ನೆನಿಲಿ ಅಲ್ಲಿವರೆಗೂ ಇದಕ್ಕೆ ಬೇಕಾಗಿರೋ ಮುಂದಿನ ತಯಾರಿ ಮಾಡ್ಕೊಳ್ಳೋಣ. ನಾನು ಈ ಕೇಕ್ ಬಟ್ಟಲ್ದಾಗ ತಯಾರ್ಸಕತ್ತೇನಿ, ಅದಕ್ಕೆ ನೋಡ್ರಿ 4 ಒಂದೇ ಸಮ ಇರೋ ಬಟ್ಲ ತಗೊಂಡೇನಿ. ಇದಕ್ಕೆ ಎಣ್ಣೆ ಹಚ್ಚಿ ತಗೊಳ್ಳೋಣ. ನೀವಿಲ್ಲಿ ತುಪ್ಪನೂ ಹಚ್ಬೋದು. ನೀವು ಬೇಕಂದ್ರೆ ಒಂದೇ ದೊಡ್ಡ ಪಾತ್ರೆ ಒಳಗೂ ಕೇಕ್ ತಯಾರಿಸ್ಬೋದು. ಆದರೆ ಈ ರೀತಿ ಬಟ್ಟಲ್ ಒಳಗೆ ತಯಾರಿಸಿದಾಗ ನೋಡಕ್ಕೂ ಚಂದ ಕಾಣ್ತೈತೆ ಅಂತ ನಾನಿಲ್ಲಿ ಬಟ್ಟಲ್ದಾಗ ತಯಾರ್ಸಕತ್ತೇನಿ. ಇಲ್ಲಿ ನಾವು ಬಟರ್ ಪೇಪರ್ ಯೂಸ್ ಮಾಡಕತ್ತಿಲ್ಲ, ಅದಕ್ಕೆ ನೋಡ್ರಿ ಒಣ ಗೋಧಿ ಹಿಟ್ಟು ಹಿಂಗೆ ಬಟ್ಟಲ್ ಒಳಗೆ ಹಾಕಿ ಇದನ್ನ ಎಲ್ಲ ಕಡೆ ಚಂದಾಗ ಹಚ್ಚಿ ಎಕ್ಸ್ಟ್ರಾ ಉಳ್ದಿರೋ ಹಿಟ್ಟು ಐತಲ್ಲ ಇದನ್ನ ತೆಗೆದು ಬಿಡ್ರಿ. ಹಿಂಗೆ ಎಣ್ಣೆ ಹಚ್ಚಿ ಹಿಟ್ಟು ಸ್ಪ್ರಿಂಕಲ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ಇದ್ರಾಗ ಕೇಕ್ ತಯಾರಿಸಿದಾಗ ಕೇಕ್ ಬಹಳ ಈಸಿಯಾಗಿ ಅನ್ಮೋಲ್ಡ್ ಆಕತಿ, ತಳಕ್ಕೆ ಅಂಟ್ಕೊಳಂಗಿಲ್ಲ. ನೋಡ್ರಿ ಇಲ್ಲಿ ನಾನು ಎಲ್ಲ ಬಟ್ಲ ಈ ರೀತಿ ರೆಡಿ ಮಾಡ್ಕೊಂಡು ತಗೊಂಡೇನಿ. ಈ ತಯಾರಿ ಮುಂಚೆನ ಮಾಡಿ ಇಟ್ಕೋಬೇಕು. ಈಗ ನಾವು ಯಾವ ಪಾತ್ರೆ ಒಳಗೆ ಹಿಟ್ಟು ಬೇಕ್ ಮಾಡಕ್ಕೆ ಇಡ್ತೇವಿ ಅದನ್ನ ಪ್ರಿಹೀಟ್ ಮಾಡ್ಕೋಬೇಕು. ತಳಕ್ಕೆ ನಾನಿಲ್ಲಿ ಉಪ್ಪು ಹಾಕಕತ್ತೀನಿ, ಇದು ಆಪ್ಷನಲ್ ಐತಿ, ಹಾಕಲಿಲ್ಲ ಅಂದ್ರೂ ನಡಿತೈತಿ. ಈ ಥರದ ಒಂದು ಸ್ಟ್ಯಾಂಡ್ ಇಟ್ಟು ಇದ್ರ ಮ್ಯಾಗ ಪ್ಲೇಟ್ ಇಡಾಕತ್ತೀನಿ. ಇದ್ರಾಗನ ನೆಕ್ಸ್ಟ್ ನಾವು ಬಟ್ಲ ಇಡಬೇಕು. ಮುಚ್ಚಿ ಇದನ್ನ ಒಂದು 10 ನಿಮಿಷ ಹೈ ಫ್ಲೇಮ್ನಾಗ ಬಿಸಿ ಆಗಕ್ಕೆ ಬಿಡ್ರಿ. ಈ ಕಡೆ ನೋಡ್ರಿ 10 ನಿಮಿಷ ಆದ್ಮ್ಯಾಗ ನಮ್ಮ ರವೆ ಚಂದಾಗ ನೆನೆದು ಅಳ್ಕೊಂಡೈತಿ. ಮಿಕ್ಸ್ಚರ್ ಒಂದು ಸ್ವಲ್ಪ ಗಟ್ಟಿನೂ ಆಗೈತಿ. ಈ ರೀತಿ ಇದು ಒಂದು 10 ರಿಂದ 15 ನಿಮಿಷ ನೆನೆಸಿ ಇಡಬೇಕು. ಈಗ ನಾವಿಲ್ಲಿ ಜಾಮೂನ್ ಫ್ಲೇವರ್ ಕೇಕ್ ತಯಾರ್ಸಕತ್ತೇವಿ, ಅದರಿಂದ 1 ಚಮಚೆ ಅಷ್ಟು ಏಲಕ್ಕಿ ಪುಡಿ ಹಾಕ್ರಿ. 1 ಚಿಟಿಕೆ ಅಷ್ಟು ಉಪ್ಪು ಮತ್ತು ಸಣ್ಣಕ್ಕೆ ಹೆಚ್ಚಿರೋ ಒಂದು ಸ್ವಲ್ಪ ಪಿಸ್ತಾ, ಬಾದಾಮ್, ಗೋಡಂಬಿ ಇವನ್ನ ಹಾಕಿ ಕಲಿಸ್ಕೊಂಡು ತಗೊಳ್ಳೋಣ. ಯಾವುದೇ ಸಿಹಿ ಪದಾರ್ಥ ತಯಾರಿಸುವಾಗ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಆ ಪದಾರ್ಥದ ರುಚಿ ಹೆಚ್ಚಿಗೆ ಆಕತಿ. ಈಗ ನಮ್ಮ ಕೇಕ್ ಉಬ್ಬಾಕ ಇದು ಚಂದಾಗ ಫ್ಲಫಿ ಮತ್ತು ಸ್ಪಾಂಜಿ ಆಗಾಕ ಇದ್ರಾಗ 1 ಚಮಚೆ ಅಷ್ಟು ಬೇಕಿಂಗ್ ಪೌಡರ್ ಮತ್ತು ಒಂದು ಅರ್ಧ ಚಮಚೆ ಅಷ್ಟು ಬೇಕಿಂಗ್ ಸೋಡಾ ಹಾಕಿ ಕಲಿಸ್ಕೊಂಡು ತಗೊಳ್ಳೋಣ. ನೀವು ಈ ಎರಡರ ಬದಲಿ ಈನೋನು ಹಾಕ್ಬಹುದು, ಆದರೆ ಈನೋ ಹಾಕಿದ್ರೆ ಟೇಸ್ಟ್ ಒಂದು ಸ್ವಲ್ಪ ಬ್ಯಾರೆನ ಆಕತಿ. ಅದರಿಂದ ಮನ್ಯಾಗಿರೋ ಸೋಡಾ ಮತ್ತು ಬೇಕಿಂಗ್ ಪೌಡರ್ನ ಹಾಕ್ರಿ.
ನಮ್ಮ ಮಿಕ್ಸ್ಚರ್ ರೆಡಿ ಐತಿ. ನೀವು ತಯಾರಿಸಿರೋ ಮಿಕ್ಸ್ಚರ್ ಒಂದು ಸ್ವಲ್ಪ ಗಟ್ಟಿ ಅನ್ಸಿದ್ರ ಅದ್ರಾಗ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಂಡು ತಗೋರಿ. ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಹಾಕಿದ ಮ್ಯಾಗ ಇದನ್ನ ಕಲಿಸ್ಕೊಂಡು ಜಾಸ್ತಿ ಹೊತ್ತು ಬಿಡಬೇಡ್ರಿ. ತಕ್ಷಣ ನಾವೇನು ತಯಾರಿಸಿ ಇಟ್ಟಿದ್ವಿ ನೋಡ್ರಿ ಬಟ್ಲ ಅದ್ರ ಒಳಗೆ ಹಾಕ್ರಿ. ಇದನ್ನ ಅರ್ಧದಷ್ಟ ಹಾಕ್ರಿ, ಯಾಕಂದ್ರೆ ಕೇಕ್ ಉಪ್ತೈತಿ. ನಾವು ಹಾಕಿರೋ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಎಲ್ಲಿವರೆಗೂ ಆಕ್ಟಿವೇಟ್ ಐತಿ ಅಲ್ಲಿವರೆಗೂ ತಕ್ಷಣ ಇವನ್ನ ಬೇಕ್ ಮಾಡ್ಕೊಂಡು ತಗೋಬೇಕು. ಇಲ್ಲಾಂದ್ರೆ ನೀವು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಇವನ್ನ ಹಾಕಿ ಕಲಸಿ ಈ ಬ್ಯಾಟರ್ ಸೈಡ್ ತೆಗೆದಿಟ್ಟು ಆಮ್ಯಾಗ ಬಟ್ಲ ರೆಡಿ ಮಾಡೋದು ಅಥವಾ ಬಾಳ್ಗಿ ಬಿಸಿ ಮಾಡೋದು ಈ ರೀತಿ ಮಾಡಿದ್ರ ಕೇಕ್ ಉಬ್ಬಂಗ ಇಲ್ಲ. 4 ಬಟ್ಟಲ್ದಾಗ ಹಾಕಿದ ಮ್ಯಾಗನು ಒಂದು ಸ್ವಲ್ಪ ಬ್ಯಾಟರ್ ಉಳಿದಿತ್ತು. ಇದನ್ನ ನಾನು ಈ ಕೇಕ್ ಟಿನ್ಯಾಗ ಹಾಕೇನಿ. ಟಿನ್ನ ನಾನು ಮುಂಚೆನೇ ಎಣ್ಣೆ ಮತ್ತು ಒಣ ಹಿಟ್ಟು ಹಚ್ಚಿ ಗ್ರೀಸ್ ಮಾಡ್ಕೊಂಡು ತಗೊಂಡಿದ್ದೆ. ಮ್ಯಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದ್ರೆ ಗೋಡಂಬಿ ಬಾದಾಮ್ ಮತ್ತು ಪಿಸ್ತಾ ಇವನ್ನ ಹಾಕಿ ಇದನ್ನ ಒಂದು ಸ್ವಲ್ಪ ಟ್ಯಾಪ್ ಮಾಡಿ ಇದನ್ನು ಬೇಕ್ ಮಾಡಕ್ಕೆ ಇಡೋಣ. ಈಗ ಬಿಸಿ ಇರೋ ಈ ಪ್ಲೇಟ್ನ್ಯಾಗ ತಕ್ಷಣ ಈ ಬಟ್ಲ ಇಟ್ಟು ಮುಚ್ಚಳ ಮುಚ್ಚಿಬಿಡ್ರಿ. ಇದ್ರಾಗಿನ ಉಗಿ ಹೊರಗೆ ಬರಬಾರ್ದು. ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಇದನ್ನು ಒಂದು 20 ನಿಮಿಷ ಉಗಿ ಮ್ಯಾಗ ಬೇಯಿಸ್ರಿ. 10 ನಿಮಿಷ ಮೀಡಿಯಂ ಫ್ಲೇಮ್ನಾಗ ಇಡ್ರಿ, ಆಮ್ಯಾಗ ಲೋ ಫ್ಲೇಮ್ನಾಗ ಇಟ್ಟು ಇದನ್ನು ಬೇಯಿಸ್ರಿ. ನೋಡ್ರಿ ಇಲ್ಲಿ ಸೈಡ್ ನಾನು ಇನ್ನೊಂದು ಸಣ್ಣ ಬಾಳ್ಗಿ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ಇದ್ರಾಗ ನಾನು ಉಪ್ಪು ಹಾಕಿಲ್ಲ, ಒಂದು ಪ್ಲೇಟ್ನ ಹೊಳಸಿ ಇಟ್ಟೇನ ಅಷ್ಟ. ಇದ್ರಾಗ ಟಿನ್ ಇಟ್ಟು ಮುಚ್ಚಳ ಮುಚ್ಚಿ ಇದನ್ನು ಸಹ 10 ನಿಮಿಷ ಮೀಡಿಯಂ ಮತ್ತು 10 ನಿಮಿಷ ಲೋ ಫ್ಲೇಮ್ನಾಗ ಬೇಯಿಸಿ ತಗೊಳ್ಳೋಣ. 20 ನಿಮಿಷದ ನಂತರ ಚೆಕ್ ಮಾಡಿದಾಗ ಪರ್ಫೆಕ್ಟ್ ನೋಡ್ರಿ, ಕೇಕ್ ಮಸ್ತ್ ಉಬ್ಬೇವು. ಚಾಕುನಿಂದ ಹಿಂಗ ಚೆಕ್ ಮಾಡ್ರಿ. ನೋಡ್ರಿ ಇದು ಕ್ಲಿಯರ್ ಬಂದೈತಿ, ಅಂದ್ರೆ ಇದ್ರ ಅರ್ಥ ಇವು ಒಳಗಿಂದನು ಚಂದಗ ಬೆಂದವು. ನಾವು ಬ್ಯಾಟರ್ ಅರ್ಧ ಬಟ್ಟಲ್ದಷ್ಟು ಹಾಕಿದ್ವಿ. ಈಗ ಕೇಕ್ ನೋಡ್ರಿ ಬಟ್ಲ ತುಂಬಿ ಹೊರಗೆ ಬಂದೈತಿ. ಮಸ್ತ್ ಫ್ಲಫಿ ಸ್ಪಾಂಜಿ ಕೇಕ್ ರೆಡಿ ಆಗೈತಿ. ಇವನ್ನ ಹೊರಗೆ ತೆಗೆದು ಒಂದ್ ಸ್ವಲ್ಪ ಹೊತ್ತು ಆರಾಕ್ ಬಿಡ್ರಿ. ಈ ಕಡೆ ನಾವು ಟಿನ್ಯಾಗ ತಯಾರಿಸಿರೋ ಕೇಕ್ನು ಚಂದಗ ಬೇಕಾಗೈತಿ. ಚಾಕು ಅಥವಾ ಟೂತ್ ಪಿಕ್ ನಿಂದ ಚೆಕ್ ಮಾಡ್ರಿ, ಇದಕ್ಕ ಬ್ಯಾಟರ್ ಅಂಟಬಾರ್ದು. ನೋಡ್ರಿ ಇದು ಚಂದಗ ಬೆಂದೈತಿ. ಇದನ್ನು ತೆಗೆದು ಆರಾಕ್ ಇಡ್ರಿ. ಈಗ ಇದಕ್ಕೆ ಪಾಕ ತಯಾರಿಸ್ಕೊಂಡು ತಗೊಳ್ಳೋಣ. ಪಾಕ ತಯಾರ್ಸಕ್ಕೆ ಅರ್ಧ ಕಪ್ನಷ್ಟು ಸಕ್ರೆ ಒಳಗೆ ಅರ್ಧ ಕಪ್ನಷ್ಟು ನೀರು ಹಾಕಿ ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಟು ಸಕ್ರೆ ಕರಗಿಸ್ಕೊಂಡು ತಗೊಳ್ಳೋಣ. ಇಲ್ಲಿ ನಾವು 1 ಎಳೆ ಪಾಕ ಅಥವಾ 2 ಎಳೆ ಪಾಕ ಈ ರೀತಿ ಏನು ತಯಾರ್ಸಕತ್ತಿಲ್ಲ. ಜಾಮೂನ್ ಒಳಗೆ ಪಾಕ ಇರ್ತೈತಿ ನೋಡ್ರಿ, ಬರೀ ಅಂಟಂಟ್ ಇರ್ತೈತಿ. ಈ ರೀತಿ ಇದನ್ನ ಚೆಕ್ ಮಾಡ್ರಿ. ಇದು ಎಳೆ ಪಾಕ ಆಗಬಾರ್ದು. ಈ ರೀತಿ ಆಗಾಗ ಇದನ್ನ ಚೆಕ್ ಮಾಡ್ರಿ. ಇದು ಒಂದು ಸ್ವಲ್ಪ ಅಂಟಂಟ್ ಅನ್ಸಿದ್ರೆ ಸಾಕು. ಇದು ರೆಡಿ ಐತಿ. ಈಗ ಗ್ಯಾಸ್ ಆಫ್ ಮಾಡಿ ಇದ್ರಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ರಿ. ಇದನ್ನ ಕಲಿಸ್ಕೊಂಡು ತಗೊಳ್ಳೋಣ. ಅಗದಿ ಒಂದು 4 ರಿಂದ 5 ನಿಮಿಷದಾಗ ಪಾಕ ತಯಾರಾಕತಿ. ಯಾಕಂದ್ರೆ ಇಲ್ಲಿ ನಾವು ಜಾಸ್ತಿ ಪಾಕ ತಯಾರ್ಸಕತ್ತಿಲ್ಲ, ಸ್ವಲ್ಪನ ಐತಿ. ಈ ರೀತಿ ಇದನ್ನ ತಯಾರಿಸಿದ ನಂತರ ಒಂದು ಸ್ವಲ್ಪ ಆರಾಕ್ ಬಿಡ್ರಿ. ಈ ಕಡೆ ಕೇಕ್ ಟಿನ್ಯಾಗ ತಯಾರಿಸಿರೋ ಕೇಕ್ ಚಂದಗ ಬೇಕಾಗೈತಿ. ಎಡ್ಜಸ್ಕೊಂಡ್ ನೋಡ್ರಿ ಎಷ್ಟು ಚಂದ ಬ್ರೌನ್ ಕಲರ್ ಬಂದೈತಿ. ಚಾಕುನಿಂದ ಇದರ ಎಡ್ಜಸ್ನ ಬಿಡಿಸಿ ಇದನ್ನ ಹೊರಗೆ ತೆಗಿಯೋಣ. ವಾವ್, ಸೂಪರ್ ನೋಡ್ರಿ, ಎಷ್ಟು ಪರ್ಫೆಕ್ಟ್ ಕಲರ್ ಬಂದೈತಿ. ಚಲೋ ಒಬ್ಬೈತಿ, ಸಾಫ್ಟ್ ಫ್ಲಫಿ ಆಗೈತಿ. ನೀವು ಇಲ್ಲಿ ನೋಡಾಕತ್ತಿರ್ಬಹುದು. ನೀವು ಇದನ್ನ ಹಿಂಗೂ ತಿನ್ಬಹುದು. ನಾವು ಇದ್ರ ಮ್ಯಾಗ ಪಾಕ ಹಾಕಾಕತ್ತೇವಿ. ಇದನ್ನ ಪ್ಲೇಟ್ನಾಗ ಇಟ್ಟು ಕಟ್ ಮಾಡಿ ತಗೊಳ್ಳೋಣ. ಈ ರೀತಿ ಇದನ್ನ ಕಟ್ ಮಾಡಿನ ಇದ್ರ ಮ್ಯಾಗ ಪಾಕ ಹಾಕ್ರಿ. ಅಂದ್ರೆ ಪಾಕ ಒಳಗಿನ ತನಕ ಈ ಕೇಕ್ ಚಂದಗ ಹೀರ್ಕೊಂತೈತಿ. ಪಾಕ ಬಿಸಿನ ಇರಬೇಕು. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗನ ಇದನ್ನ ಕೇಕ್ ಮ್ಯಾಗ ಹಾಕ್ರಿ. ಅಂದ್ರೆ ಕೇಕ್ ಒಳಗಿನ ತನಕ ಇದು ಚಂದಗ ಅಬ್ಸಾರ್ಬ್ ಆಕತಿ. ಇದ್ರಾಗಿನ್ 1 ಪೀಸ್ ತೆಗೆದು ತೋರಿಸ್ತೇನೆ ನೋಡ್ರಿ. ವಾವ್, ಸೂಪರ್, ನೋಡಿದ್ರ ಬಾಯಾಗ ನೀರು ಬರಾಕತೈತಲ್ರಿ. ಎಷ್ಟು ಜ್ಯೂಸಿ ಸ್ಪಾಂಜಿ ಫ್ಲಫಿ ಕೇಕ್ ಆಗೈತಿ. ಕಲರ್ನು ನೋಡ್ರಿ ಎಷ್ಟು ಮಸ್ತ್ ಬಂದೈತಿ. ಟೇಸ್ಟ್ ಕೇಳಿದ್ರೆ ಸೇಮ್ ಗುಲಾಬ್ ಜಾಮೂನ್ ಇರ್ತೈತಿ ನೋಡ್ರಿ, ಅದೇ ರೀತಿ ಟೇಸ್ಟ್ ಬಂದೈತಿ. ಎಷ್ಟು ಸಾಫ್ಟ್, ಬಾಯಾಗಿಟ್ರೆ ಕರ್ಗೋ ರೀತಿ ಮಸ್ತ್ ಕೇಕ್ ರೆಡಿ ಆಗೈತಿ. ಈ ರೀತಿ ಇದನ್ನ ತಯಾರಿಸಿ ನೀವು ಸೇಲ್ ಸಹ ಮಾಡಬಹುದು. ಈ ಕಡೆ ಬಟ್ಟಲ್ದಾಗಿನ ಕೇಕ್ನು ಆರೆವು. ಎಡ್ಜಸ್ನ ನೋಡ್ರಿ ಈ ರೀತಿ ಬಿಡಿಸ್ಕೊಂಡು ಆರಾಮಾಗಿ ಇದನ್ನ ಅನ್ಮೋಲ್ಡ್ ಮಾಡಬಹುದು. ಸೂಪರ್ ನೋಡ್ರಿ, ಮೊದಲನೇ ಕಪ್ ಕೇಕ್ ಹೊರಗೆ ತೆಗೆದಾತು. ಉಳಿದಿರೋ ಕಪ್ ಕೇಕ್ನು ಇದೇ ರೀತಿ ತೆಗೆದು ತಗೊಳ್ಳೋಣ. ಕೇಕ್ ಯಾವಾಗ್ಲೂ ಆರಿದ ನಂತರನ ಅನ್ಮೋಲ್ಡ್ ಮಾಡ್ರಿ, ಅಂದ್ರೆ ಅದು ಚಂದಗ ಹೊರಗೆ ಬರ್ತೈತಿ, ಮುರಿಯಂಗಿಲ್ಲ. ಪ್ರತಿಯೊಂದು ಕೇಕ್ನು ಚಂದಗ ಉಬ್ಬಿ ಹಗುರ ಆಗೈತಿ. ಈ ಕೇಕ್ ನೀವು ಹಿಂಗ ತಿನ್ಬಹುದು, ಅಂದ್ರೆ ಬಟ್ಟಲ್ದಾಗ ತಯಾರಿಸಿ ಬಟ್ಟಲ್ದಾಗ ತಿನ್ಬಹುದು. ಬಟ್ಟಲ್ದಾಗ ಇವನ್ನ ಪಾಕ ಹಾಕಿ ತಿನ್ರಿ. ಆದ್ರೆ ಇಲ್ಲಿ ನಾನು ಇವನ್ನ ಎಲ್ಲ ತೆಗೆದು ಒಂದು ಪ್ಲೇಟ್ನಾಗ ಇಟ್ಟೇನಿ.
ಬಟರ್ ಪೇಪರ್ ಇಲ್ದಂಗ ಮನ್ಯಾಗೆ ಇರುವಂಥ ಪದಾರ್ಥಗಳಿಂದ ಇವನ್ನ ನಾವು ತಯಾರಿಸೀವಿ. ಈ ಕೇಕ್ ನೀವು ಸ್ವಲ್ಪ ಪ್ರಮಾಣದಾಗರ ಆಗ್ಲಿ ಒಂದ್ಸತಿ ತಯಾರಿಸಿ ನೋಡ್ರಿ, ಖಂಡಿತ ನಿಮ್ಮ ಮನ್ಯಾಗ ಎಲ್ಲರಿಗೂ ಇದು ಸೇರ್ತೈತಿ. ಮ್ಯಾಗ ಉಗುರು ಬೆಚ್ಚಗೆ ಇರೋ ಪಾಕ ಹಾಕಿ ಇನ್ನೊಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೀನಿ. ಪಾಕ ಒಂದ್ ಸ್ವಲ್ಪ ಬಿಸಿ ಇದ್ರನ ಇದು ಕೇಕ್ನ್ಯಾಗ ಒಳಗಿನ ತನಕ ಹೋಗಿ ಗುಲಾಬ್ ಜಾಮೂನ್ ಟೇಸ್ಟ್ ಕೇಕ್ ರೆಡಿ ಆಕತಿ. ಪರ್ಫೆಕ್ಟ್ ನೋಡ್ರಿ, ಎಷ್ಟು ಸ್ಪಾಂಜಿ ಜ್ಯೂಸಿ ಕೇಕ್ ರೆಡಿ ಆಗೈತಿ. ಈ ಥರ ತಯಾರಿಸಿ ಕೊಟ್ರ ಯಾ ಹುಡುಗರಿಗೆ ಸೇರಂಗಿಲ್ಲ ಹೇಳ್ರಿ. ಹುಡುಗರು ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಇದು ಬಹಳ ರುಚಿ ಅನ್ನಿಸ್ತೈತಿ. ಈಗಂತೂ ಮಾರ್ಕೆಟ್ನಾಗ ರವಾ ಕೇಕ್ ಬಹಳ ತುಟ್ಟೈತಿ. ಆದ್ರೆ ಮನ್ಯಾಗ ಇದನ್ನ ನಾವು ಬರೀ 50 ರೂಪಾಯಿದಾಗ ತಯಾರಿಸ್ಬೋದು. ಮನ್ಯಾಗ ತಯಾರಿಸಿರೋದ್ರಿಂದ ಹೈಜೆನಿಕ್ ಇರ್ತೈತಿ. ನಮ್ಮ ಕೈಯಾರೆ ನಾವು ತಯಾರಿಸೇವಿ, ಅದು ಇಷ್ಟು ಪರ್ಫೆಕ್ಟ್ ಕೇಕ್ ಬಂದೈತಂತ ಸಮಾಧಾನನೂ ಇರ್ತೈತಿ. ಎಲ್ಲದಕ್ಕಿಂತ ಮುಖ್ಯ ಅಂದ್ರ ನಮ್ಗ ಎಷ್ಟು ಬೇಕು ಅಷ್ಟು ತಿನ್ಬಹುದು. ಸೊ ಇವತ್ತಿನ ಈ ರವಾ ಜಾಮೂನ್ ಕೇಕ್ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತೆ ಅನ್ಕೊಂತೀನಿ. ರೆಸಿಪಿ ಚಲೋ ಅನ್ಸಿದ್ರ, ಯೂಸ್ಫುಲ್ ಅನ್ಸಿದ್ರ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.